ಹಾಯ್ ಹಲೋ ನಮಸ್ಕಾರ, ಎಲ್ಲರೂ ಚೆನ್ನಾಗಿದ್ದೀರಲ್ವಾ? ಇವತ್ತು ನಾನು ನಿಮಗೆ ರಂಗೋಲಿ ಗಾರ್ಡನ್ ಕರ್ಕೊಂಡು ಹೋಗ್ತೀನಿ. ರಂಗೋಲಿ ಗಾರ್ಡನ್ ಇರೋದು ಬಂದ್ಬಿಟ್ಟು ಶ್ರೀರಾಮ್ಪುರ ಕ್ರಾಸ್, ರಾಚೇನಹಳ್ಳಿ, ಜಕ್ಕೂರು, ಬೆಂಗಳೂರು. ಬನ್ನಿ, ರಂಗೋಲಿ ಗಾರ್ಡನ್ಗೆ ಹೋಗೋಕ್ಕೆ ಮುನ್ನ ಹೊಸದಾಗರೆಲ್ಲ ಈ ವಿಡಿಯೋ ನೋಡ್ತಿದ್ದೀರಾ, ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಬನ್ನಿ, ಮತ್ತೆ ಈ ರಂಗೋಲಿ ಗಾರ್ಡನಲ್ಲಿ ಏನೆಲ್ಲ ಇದೆ ನೋಡ್ಕೊಂಡು ಬರೋಣ. ಇದು ಅಂತೂ ಸಿಕ್ಕಾಪಟ್ಟ ಬ್ಯೂಟಿಫುಲ್ ಪಾರ್ಕ್. ಇದು ಥೀಮ್ ಪಾರ್ಕ್. ಬನ್ನಿ ಮತ್ತೆ. ಈ ರಂಗೋಲಿ ಗಾರ್ಡನ್ ಬಂದ್ರೆ ಹಳೆ ಕಾಲಕ್ಕೆ ಹೋಗೋದಂತೂ ಗ್ಯಾರಂಟಿ. ಆ ತರ ಇರುತ್ತೆ ಒಳಗಡೆ ಎಲ್ಲ. ಮಂಡ್ಯದ ಮನೆಗಳು, ಮಂಗಳೂರು ಮನೆಗಳು, ಅಗ್ರಹಾರದ ಮನೆಗಳು, ಏನು ಹಲವಾರಿದೆ. ಇಲ್ಲಿ ರೆಸ್ಟೋರೆಂಟ್ ಇದೆ, ಪಾರ್ಟಿ ಹಾಲ್ ಇದೆ, ಹೊರಗಿದೆ. ಒಂದು ಹಳ್ಳಿ ವಾತಾವರಣದಲ್ಲಿ ನೀವು ಹೋಗ್ಬಿಡ್ತೀರಾ. ಬೆಂಗಳೂರಲ್ಲಿ ಇದ್ದಂಗೆ ನಿಮಗೆ ಅನ್ಸೋದೇ ಇಲ್ಲ, ಅಷ್ಟು ಬ್ಯೂಟಿಫುಲ್ಲು. ನೋಡಿ, ನೀವು ಎಂಟ್ರೆನ್ಸ್ ಅಲ್ಲೇನೆ ಸಿಕ್ಕಾಪಟ್ಟ ಅರೇಂಜ್ಮೆಂಟ್ಸ್ ಮಾಡಿದ್ದಾರೆ. ಇದಕ್ಕೆ ಎಂಟ್ರಿ ಟಿಕೆಟ್ ಇರುತ್ತೆ. ನೀವು ಮೋರ್ ಇನ್ಫಾರ್ಮೇಶನ್ಗೋಸ್ಕರ ಮೇಲ್ಗಡೆ ಕಾಣ್ತಿರುವ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ಬನ್ನಿ ಮತ್ತೆ ಈ ಥೀಮ್ ಪಾರ್ಕ್ನ ನೋಡ್ಕೊಂಡು ಬರೋಣ. ಒಳಗಡೆ ಬಂದಿದ್ದ ಕೂಡಲೇ ನಮ್ಗೆ ಈ ಚೇರ್ ಕಾಣಿಸ್ತು. ಈ ಚೇರು ಕೈಲಾಗದೆ ಇರೋಂಥವ್ರು, ಏನು ಸೀನಿಯರ್ ಸಿಟಿಜನ್ಸ್ಗೋಸ್ಕರ ಚೇರ್ಸನ್ನು ಇಟ್ಟಿದ್ದಾರೆ ಇಲ್ಲಿ. ಮತ್ತೆ ಇಲ್ಲಿ ಪಕ್ಕದಲ್ಲೇನೆ ಗೋಲಿ ಆಟ ಇದೆ. ನಾವು ಚಿಕ್ಕ ಮಕ್ಕಳಲ್ಲಿ ಆಡಿರೋ ಆಟ ಎಲ್ಲಾನು ನೆನಪಾಯ್ತು. ಈಗಿನ ಮಕ್ಳಿಗಂತೂ ಗೊತ್ತೇ ಇಲ್ಲ ಬಿಡಿ ಈ ಗೋಲಿ ಆಟ. ಇದು ಒಕ್ಕಲಿಗರ ಮನೆ. ಇದು ಆಗಿನ ಕಾಲದಲ್ಲಿ ಹೇಗಿತ್ತು ಫರ್ನಿಚರು, ಅದೇ ಥರನೇ ಇದೆ. ದೊಡ್ಡವ್ರು ಏನೋ ಯೋಚನೆ ಮಾಡ್ತಾ ಕೂತಿದ್ದಾರೆ. ಇರ್ಲಿ, ಕೂತಿರ್ಲಿ. ನೋಡಿ, ಮನೆ ಈ ಜಾಗಕ್ಕೆ ಬಂದ್ರೆ, ರಂಗೋಲಿ ಗಾರ್ಡನ್ ಬಂದ್ರೆ ನೀವು ಎಲ್ಲ ಊರುಗಳನ್ನ ಒಂದೇ ಪ್ಲೇಸಲ್ಲಿ ನೋಡ್ಬೋದು. ಅದೆಲ್ಲ ಒಂದೇ ಕಡೆ ನೋಡ್ಬೋದು. ಇದು ಡಾಕ್ಟರ್ ಮನೆ. ಹಳ್ಳಿಯಲ್ಲಿ ಈ ತರ ಇತ್ತು ಟ್ರೀಟ್ಮೆಂಟು. ಮೊದಲು ಮನೆಗಳಲ್ಲೇನೆ ಟ್ರೀಟ್ಮೆಂಟ್ ಇತ್ತು. ಅಲ್ಲಿ ಮಾಡ್ತಿದ್ದಾರೆ ನೋಡಿ, ಕೈಗಳಲ್ಲಿ ಏನೋ ಕಟ್ಟಾಕ್ತವ್ರೆ. ಇದು ಸೆಟ್ರಿ ಮನೆ. ಆಚೆಗಡೆ ಎಲ್ಲ ಇಟ್ಟಿದ್ದಾರೆ ನೋಡಿ ಅಂಗಡಿ. ಆಗಿನ ಕಾಲದಲ್ಲಿ ಹಾಗೆ ಇತ್ರಿ ಅಪ್ಪ. ಇವಾಗೆಲ್ಲ ಸೂಪರ್ ಮಾರ್ಕೆಟ್ ಬಂದ್ಬಿಟ್ಟಿದೆ. ಇದು ಟೈಲರ್ ಮನೆ, ಬಟ್ಟೆ ಹೊಲಿಯೋದು, ದರ್ಜಿ. ಇದು ಚಿನ್ನ ತಯಾರಿ ಮಾಡುವವರು, ಒಡವೆ ಮಾಡುವಂಥವ್ರು. ಆಗಿನ ಕಾಲದಲ್ಲಿ ಈ ತರ ಇತ್ತು. ಮಾಡ್ಬಿಟ್ಟು ಬಂದು ಇಲ್ಲಿ ಕೂತಿದ್ದಾರೆ ದೊಡ್ಡವರು. ಇದು ಮಂಗಳೂರು ಸ್ಟೈಲ್ನ ಮನೆ. ಇದು ಈ ಪಾರ್ಕ್ ಫೌಂಡರ್ ಇಲ್ಲಿದ್ದಾರೆ, ಅವ್ರ ಸ್ಟ್ಯಾಚ್ಯೂಸ್ ಇಲ್ಲಿದೆ. ಇದು ಮಂಗಳೂರಿನಲ್ಲಿ ಫಂಕ್ಷನ್ಸ್ ಅಲ್ಲಿ ಈ ತರ ಡ್ರೆಸ್ಸಿಂಗ್ ಇತ್ತು ಅವಾಗ. ಇವಾಗ್ಲೂ ಇದೆ ಇದು. ಮಂಗಳೂರಲ್ಲಿ ಹೋದ್ರೆ ಈ ತರ ಮನೆಗಳೆಲ್ಲ ನೋಡ್ಬೋದು ನೀವು. ಅಗ್ರಹಾರದ ಬ್ರಾಹ್ಮಿನ್ಸ್ ಮನೆ ಇದು. ಎಷ್ಟು ಬ್ಯೂಟಿಫುಲ್ ಆಗಿದೆ ನೋಡಿ. ಸಿಕ್ಕಾಪಟ್ಟ ಬ್ಯೂಟಿಫುಲ್ ಆಗಿದೆ. ಫರ್ನಿಚರ್ ಎಲ್ಲ ಆಸ್ ಇಟ್ ಈಸ್ ಹಾಗೆ ಇದೆ. ಅಂದಿನ ಕಾಲದ ಶಾನ್ ಬೋಗರ ಅವರ ಮನೆ ಇದು. ಎಕ್ಸಲೆಂಟ್ ಆಗಿದೆ. ಈ ಸ್ಟ್ಯಾಚ್ಯೂಸ್ ಅಂತೂ ಸಣ್ಣ ಮಕ್ಕಳು ಅಷ್ಟೇ ಹೈಟ್ ಇದೆ. ಎಲ್ಲ ಡಿಫ್ರೆಂಟ್ ಆಗಿದೆ. 1000 ಗಟ್ಟಲೆ ಇದೆ ಈ ತರದ ಸ್ಟ್ಯಾಚ್ಯೂಸ್. ರಿಯಲ್ ಒಂದು ಊರಿಗೆ ಹೋದ ಹಾಗೆ ಇರುತ್ತೆ ನಮ್ಗೆ. ಹಳ್ಳಿ ಮುಖ್ಯಸ್ಥರು, ಪಂಚಾಯಿತಿಗೆ ಸಂಬಂಧಪಟ್ಟಂತವರು, ಅವ್ರ ಮನೆ. ಅವರು ಮನೆಯಲ್ಲೇ ಯಾವ ತರ ಇರುತ್ತೆ ಅಂತ ಈ ಸೆಟ್ಟಿಂಗ್ ಮಾಡಿದ್ದಾರೆ. ಸೂಪರ್ ಆಗಿದೆ. ನಾಯಿ ನೋಡಿ, ಸೇಮ್ ಸೈಜಲ್ಲಿದೆ ನಾಯಿನೂ. ಎಕ್ಸಲೆಂಟ್ ಆಗಿದೆ. ಏನೋ ಡಿಸ್ಕಷನ್ ನಡೀತಾ ಇದೆ. ಇದು ಅವ್ರ ಮನೆ ಒಳಗಡೆ ಮಕ್ಕಳನ್ನ ಆಟ ಆಡಿಸ್ತವ್ರೆ, ಅಲ್ಲಿ ಮಲಗಿಸ್ತವ್ರೆ. ಎಕ್ಸಲೆಂಟ್ ಆಗಿದೆ ನೋಡಿ. ಇದೆಲ್ಲ ಫರ್ನಿಚರು. ಒಳಗಡೆ ನೋಡಿ, ಮಜ್ಜಿಗೆನೂ ಮಾಡ್ತಾ ಇದ್ದಾರೆ ಈ ಕಡೆಯಿಂದ.
ಈಗ ಯಾರ್ರಿ ಮಜ್ಜಿಗೆ ಮಾಡ್ತಾರೆ, ಎಲ್ಲ ಪ್ಯಾಕೆಟ್. ಹಳ್ಳಿಯಲ್ಲಿನೂ ಸಿಗಲ್ರಿ ಮಜ್ಜಿಗೆ, ಮನೆಗಳಲ್ಲಿ ಇಲ್ಲ, ಅಂಗಡಿಗೆ ಹೋಗಿ ತಗೋಬೇಕಾಗುತ್ತೆ. ಆ ಥರ ಪರಿಸ್ಥಿತಿ ಬಂದರೆ ನೋಡಿ, ಇಲ್ಲಿ ಹಿಂದಿನ ಕಾಲದಲ್ಲೇ ಮನೆ ಪಕ್ಕದಲ್ಲೇ ಇತ್ತು ಈ ಥರ. ಇವಾಗ ಈ ಥರದ್ದೆಲ್ಲ ಇಲ್ಲ ಬಿಡಿ, ಇವಾಗೆಲ್ಲ ಅಪ್ಡೇಟ್ ವರ್ಷನ್ ಬಂದ್ಬಿಟ್ಟಿದೆ. ಇದು ಇಲ್ಲಿ ಬಂದರೆ ನೀವು ಕೆಲವು ವರ್ಷಗಳು ಹಿಂದಕ್ಕೆ ಹೋಗ್ಬಿಡ್ತಾರೆ. ನೀವು ಬಾಲ್ಯದ ನೆನಪು ಬರೋದಂತೂ ಗ್ಯಾರಂಟಿ. ನೋಡಿ, ಈ ಆಟಗಳು, ಈ ಥರದ ಆಟಗಳೆಲ್ಲ ಮಕ್ಕಳಿಗೆ ಇವಾಗ ಗೊತ್ತೇ ಇಲ್ಲ. ನೀವು ಇಲ್ಲಿ ಬಂದರೆ ನಾವು ಈ ಥರದ ಆಟ ಎಲ್ಲ ಆಡಿದ್ದೀವಿ ಅಂತ ನೀವು ತೋರಿಸ್ಬೋದು. ಎಕ್ಸಲೆಂಟ್ ಪ್ಲೇಸ್ ಇದಂತೂ. ಡೋಂಟ್ ಮಿಸ್ ಇಟ್, ರಂಗೋಲಿ ಗಾರ್ಡನ್. ಹಳ್ಳಿ ಸೊಗಡು ಈ ಥರ ಇತ್ತು. ಮಗು ಸ್ನಾನ ಮಾಡ್ತಾ ಇರೋದು ಸ್ನಾನದ ಮನೆ, ಗೌಡ್ರ ಸ್ನಾನದ ಮನೆ ಇದು. ಹಿತ್ತಲು ಅಂತಾರಲ್ಲ, ಇದೇ ನೋಡ್ರಿ. ಇದು ಮಂಡ್ಯ ಸ್ಟೈಲ್ ಮನೆ. ಇದು ಒಳಗಡೆ ಸಿಕ್ಕಾಪಟ್ಟ ಬ್ಯೂಟಿಫುಲ್ ಆಗಿರುತ್ತೆ. ಬನ್ನಿ ಒಳಗಡೆ ಹೋಗೋಣ. ಏನೋ ಡಿಸ್ಕಷನ್ ನಡೀತಾ ಇದೆ. ಹಾಯ್, ಹಲೋ. ಇಲ್ಲಿ ಬನ್ನಿ. ಇಲ್ಲಿ ಯಾವುದೇ ಬೊಂಬೆಗಳನ್ನು ಮುಟ್ಟಬಾರ್ದು, ಆಗಾಗ ಬಾರ್ಡರ್ ದಾಟಿ ಹೋಗ್ಬಾರ್ದು ನೀವು. ಏನ್ ಗೌಡ್ರ ಏನ್ ಚಿಂತೆ ಮಾಡ್ತಾ ಇದ್ರ? ಏನ್ ಸಮಸ್ಯೆ ಹೇಳಿ, ಪರವಾಗಿಲ್ಲ, ಬಗೆಹರ್ಸೋಣ. ಏನೋ ಚಿಂತೆ ಮುಳುಗವ್ರೆ. ಓಕೆ, ಡನ್. ನೋಡಿ, ಎಮ್ಮೆ ಹಾಲು ಕರೀತ. ಫಾರ್ಮರ್ ಮಕ್ಕಳು ಫಾರ್ಮಿಂಗೇ ಮಾಡಿಲ್ಲ ಅಂದರೆ ಇನ್ನೇನು. ಒಂದಿನ ಇಂಥ ದಿನ ಬರುತ್ತೆ 2,000 ರೂಪಾಯಿ ಅಕ್ಕಿ ಆಗಿದೆ ಅಂದರೆ ಏನು ಆಶ್ಚರ್ಯ ಇರಲ್ಲ. ನೋಡ್ರಿ, ಇದೆಲ್ಲ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂದರೆ, ಈ ಸ್ಟ್ಯಾಚ್ಯೂಸ್ ಎಲ್ಲ ಅವಾಗೆಲ್ಲ ಆಗಿತ್ತು. ಈ ಎತ್ತುಗಳಂತೂ ಆಸ್ ಇಟ್ ಈಸ್ ಎತ್ತು ರಿಯಲ್ ಆಗಿ ನಿಂತಂಗೆ ಇದೆ. ಅವಾಗೆಲ್ಲ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿ, ಎಷ್ಟು ನೀಟಾಗಿ ಅರೇಂಜ್ ಮಾಡಿದ್ದಾರೆ ಇವರು. ಎಕ್ಸಲೆಂಟ್ ಆಗಿದೆ ಇದೆಲ್ಲ. ಈ ಸ್ಟೈಲ್ನೆಲ್ಲ ನಾವು ನೋಡ್ಬೇಕಂದ್ರೆ ಆಯಾ ಊರಿಗೋಗಿ ನೀವು ನೋಡಬೇಕಾಗುತ್ತೆ. ಇಲ್ಲಿ ಬಂದರೆ ಒಂದೇ ಛತ್ರಿಯಲ್ಲಿ ನೀವು ಇವೆಲ್ಲ ನೋಡ್ಬೋದು. ಇಷ್ಟಲ್ಲದೆ ಇನ್ನೂ ಹಲವಾರು ಇದೆ. ಅದನ್ನೆಲ್ಲ ನಿಮಗೆ ಹೋಗ್ತಾ ಹೇಳ್ತೀನಿ, ಬನ್ನಿ. ಆಗಿನ ಕಾಲ ಪೆಟ್ಟಿಗೆ ನೋಡಿಕ್ಕೆ ಹೇಗಿತ್ತು. ಆವಾಗ ಚಿನ್ನ, ಒಡವೆ, ದುಡ್ಡು ಎಲ್ಲ ಇಲ್ಲೇ ಇಟ್ಕೊಂಡವರು. ಈಗ ದುಡ್ಡೇ ಇಲ್ಲ ಬಿಡಿ, ಓನ್ಲಿ ಫೋನ್ಪೇ, ಗೂಗಲ್ ಪೇ. ಆವಾಗಲೇ ನಾವು ಕಿರಿಕಿರಿ ಮನೆ ನೋಡ್ತೀವಲ್ಲ, ಇದು ಹಿಂಭಾಗ ಬೇರೆ ಪಾರ್ಟ್. ಈ ಕಡೆ ಹಿಂದುಗಡೆ ಹೇಗಿರುತ್ತೆ ಅಂತ, ಇಲ್ಲಿ ಪಾತ್ರೆ ತೊಳೆಯೋದು, ಈ ಹಸುಗಳು ಕಟ್ಟೋಕ್ಕೆ ಎಲ್ಲ ಜಾಗ ಇದು. ಎಕ್ಸಲೆಂಟ್ ಆಗಿದೆ ವಾತಾವರಣ ಅಂತೂ. ಸೂಪರಾಗಿ ಅರೇಂಜ್ ಮಾಡಿದ್ದಾರೆ. ಈ ಪಾರ್ಕ್ ಅಂತೂ ಅಲ್ಟಿಮೇಟ್. ಬನ್ನಿ, ಇನ್ನು ಮುಂದೆ ತುಂಬ ಇದೆ. ಹಾಕೊಂಡು ಬರೋಣ. ಇದು ರಂಗೋಲಿ ಗಾರ್ಡನ್ ಬಂದ್ಬಿಟ್ರೆ ಖಂಡಿತ ಹೇಳ್ತೀನಿ, ಒಂದು ಹಳ್ಳಿಗೆ ಹೋದಂಗೆ ಫೀಲ್ ಆಗ್ತೈತ್ರಿ. ಅಂದಿನ ಕಾಲದ ಹಾಸಿಗೆ ಹೊಲಿಯೋರ ಮನೆ ಇದು. ಎಷ್ಟು ಬ್ಯೂಟಿಫುಲ್ ಆಗಿದೆ. ಇವಾಗಲೂ ಇದೆ, ಬಟ್ ಇವಾಗೆಲ್ಲ ಅಂಗಡಿಗಳಾಗ್ಬಿಟ್ಟಿದೆ. ಡಿಫ್ರೆಂಟ್ ಟೈಪ್ ಆಗಿಬಿಟ್ಟಿದೆ. ಆವಾಗ ಮನೆಯಲ್ಲೇ ಮಾಡೋವಂಥವ್ರು. ಈ ಮನೆ ನೇಕಾರರ ಮನೆ, ಅಂದರೆ ಸೀರೆ ಎಲ್ಲ ಮ್ಯಾನುಫ್ಯಾಕ್ಚರಿಂಗ್ ಮಾಡೋ ಮನೆ ಇದು. ಡೈಯಿಂಗ್ ಮಾಡ್ತಾವ್ರೆ ಇಲ್ಲಿ ದೊಡ್ಡವರು. ಅಲ್ಲೆಲ್ಲ ದಾರ ಸುತ್ತುತ್ತವ್ರೆ. ಒಬ್ಬರು ಸೀರೆನ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾವ್ರೆ. ಎಕ್ಸಲೆಂಟ್ ಆಗಿದೆ ಇದೆಲ್ಲ. ಆಗಿನ ವಾತಾವರಣನೇ ಬೇರೆ. ನೋಡಿ, ಯಜಮಾನ್ರು ಏನೋ ಓದ್ತಾವ್ರೆ. ಏನ್ರಿ ಯಜಮಾನ್ರ ಏನೋ ಓದ್ತಾ ಇದ್ದೀರಾ? ಅವ್ರು ಮಾತಾಡಲ್ಲ. ಬನ್ನಿ, ನಾಯಿ ನೋಡ್ರಿ ಪೋ. ಬನ್ನಿ. ಏನ್ ಸಮಾಚಾರ? ಏನೋ ಮಾತಾಡ್ತಾ ಇದ್ರ? ಅಡಿಗೆ ಆಗಿಲ್ವಂತನ? ನಿಮ್ ಮನೇಲೇನು ನಮ್ಮ ಮನೇಲೇನು ಅಂತ ಏನೋ ಮಾತಾಡ್ಕೊಳ್ರಿ. ಪರವಾಗಿಲ್ಲ, ಬನ್ನಿ. ಇದು ಮಂಡ್ಯದ ಸ್ಟೈಲ್ ಮನೆ. ಇದು ತೊಟ್ಟಿ ಮನೆ ಅಂತ. ಸ್ನಾನ ಮಾಡಿಸ್ತಾ ಇದ್ದಾರೆ. ಬನ್ನಿ ನೋಡೋಣ. ನೋಡಿ,
ಮೇಲ್ಗಡೆ ನೋಡಿ ವಾತಾವರಣ ಹೇಗಿದೆ, ಮೇಲೆ ವೆಂಟಿಲೇಷನ್ನು, ಬೆಳಕು ಬರಲಿಕ್ಕೆ, ಗಾಳಿ ಬರಲಿಕ್ಕೆ, ಮಳೆ ಬರಲಿಕ್ಕೆ ಎಲ್ಲದಕ್ಕೂ ಮನೆಯಲ್ಲೇ ಜಾಗ ಇದೆ. ಇವೆಲ್ಲ ಅಲ್ಟಿಮೇಟ್ ಮನೆಗಳ್ರಿ. ಏನಿಲ್ಲ ಅಂದ್ರೂ ಒಂದು 100 ವರ್ಷದ ಹಿಂದೆ ಇರುವಂಥ ಸ್ಟೈಲ್ ಇವು ಮನೆ. ಇವಾಗಲೂ ನೀವು ಮುಂದೆಲ್ಲ ಹೋದರೆ ಇವತ್ತು ಇರೋದೆಲ್ಲ ನೋಡ್ಬೋದು. ನಾಯಿ ನೋಡ್ರಿ, ಮರಿಗಳನ್ನ ಇಟ್ಟಿರೋ ಒಂದು ಸನ್ನಿವೇಶನ ಎಷ್ಟು ನೀಟಾಗಿ ಕ್ರಿಯೇಟ್ ಮಾಡಿದ್ದಾರೆ. ಇದು ಗಾನಿಗೆರೆ ಮನೆ. ಎಣ್ಣೆ ತೆಗಿತಾರಲ್ವ, ಕಳ್ಳೆಕಾಯಿ ಎಣ್ಣೆ, ಹುಚ್ಚೆಳ್ಳೆಣ್ಣೆ ಮ್ಯಾನುಫ್ಯಾಕ್ಚರಿಂಗ್ ಮಾಡೋ ಮನೆ ಅಂದಿನ ಕಾಲದಲ್ಲಿ. ಯಜಮಾನ್ರೆ ಸರಿಯಾಗಿ ಹೊಡೀರಿ, ಹೆಂಗ್ರಿ ನಿಮ್ಗೆ ಸಂಬಳ ಕೊಡೋದು? ಈ ತರ ಕೇಳ್ತಿದ್ರು ಆ ಕಾಲದಲ್ಲಿ ಹಳ್ಳಿಗಳ. ಕುರುಬುರ್ ಮನೆ ಬಾ ನೋಡಕ್ಕೆ ಒಂದು ಸೂಪರ್. ಇಲ್ಲಿ ನೋಡಿ, ಕುರಿ ಮೇಕೆ ಎಲ್ಲ ಕಟ್ಟಾಕಿದ್ದಾರೆ. ಈ ಸನ್ನಿವೇಶ ನೋಡಿ, ಇದು ಹಳ್ಳಿ ಮನೆ. ಪೋಸ್ಟ್ ಮ್ಯಾನ್ ಬಂದು ಮನೆಗೆ ಪೋಸ್ಟ್ ಕೊಡ್ತಾವನೆ. ಇವಾಗಿದ್ದೆಲ್ಲ ಇಲ್ಲ ಬಿಟ್ಟು, ಸೈಕಲೇ ಇಲ್ಲ. ಪೋಸ್ಟ್ ಮ್ಯಾನ್ ಇದ್ದಾರೆ, ಎಲ್ಲೋ ಒಂದು ಜಾಗದಲ್ಲಿ ಕಾಣಿಸ್ತಾರೆ, ಆದರೆ ವೆಹಿಕಲ್ ಚೇಂಜ್. ಇದು ನೋಡಿ, ಅಂದಿನ ಕಾಲದಲ್ಲೇ ಅಕ್ಸರು. ಇವಾಗ ನೀವು ನೋಡ್ಲಿಕ್ಕೆ ಸಾಧ್ಯವೇ ಇಲ್ಲ. ಇವಾಗೆಲ್ಲ ಡ್ರೈ ಕ್ಲೀನರ್ಸ್ ಬಂದ್ಬಿಟ್ಟಿದೆ. ಅಂದಿನ ಕಾಲದಲ್ಲೇ ಈ ಹತ್ತೆ ಮೇಲೆ ಹಾಕೊಂಡೋಗಿ ಒಂದು ಕೆರೆಯಲ್ಲೋ ಒಂದು ನದಿಯಲ್ಲೋ ಹೋಗಿ ಹೊಕ್ಕೊಂಡು ಬಂದು ಮನೆಗೆ ತೊಗೊಂಡು ಬಂದು ಐರನ್ ಮಾಡಿ ಅವೆಲ್ಲ ಕೊಡೋರು. ಇವಾಗ ಬೆಂಗಳೂರಲ್ಲಂತೂ ನೋಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಹಳ್ಳಿಗಳಲ್ಲೂ ತುಂಬ ರೇರ್ ಕೇಸ್ ಅನ್ಸುತ್ತೆ ಇದು. ಈ ಮನೆ ನೋಡಿ, ಇದು ಬೊಂಬೆಗಳು ತಯಾರಿ ಮಾಡ್ತಾರಲ್ಲ ಅವ್ರ ಮನೆ. ಇದು ಮಾಡ್ತಾ ಇದ್ದಾರೆ, ಎಲ್ಲೆಲ್ಲಿ ಕುತ್ಕೊಂಡು ಮಾಡ್ತಾವ್ರೆ. ಈ ಸ್ಟ್ಯಾಚ್ಯೂಸ್ ಅಂತೂ ಸಿಕ್ಕಾಬಿಟ್ಟೆ ಬ್ಯೂಟಿಫುಲ್ಲು. ಇದು ಕಲ್ಲು ಕೆಲಸ ಮಾಡ್ತಾರಲ್ಲ ಅವ್ರ ಮನೆ ಇದು. ಏನೋ ಮಾಡ್ತಾವ್ರಿ ಇವರು, ಮಾಡಿ ಇಕ್ಕಿದ್ದಾರೆ ಅಲ್ಲಿ. ಎಕ್ಸಲೆಂಟ್ ಆಗಿದೆ ಇವೆಲ್ಲ. ಈ ಬೆಂಗಳೂರು ಬ್ಯುಸಿ ಲೈಫಿಂದ ಒಂದಿನ ಆರಾಮಾಗಿ ಇಲ್ಲಿ ಬಂದು ಸ್ಪೆಂಡ್ ಮಾಡಿ ಸಿಕ್ಕಾಪಟ್ಟ ಬ್ಯೂಟಿಫುಲ್ಲು, ಒಳ್ಳೆ ಪ್ರಶಾಂತತೆ ಬರುತ್ತೆ ನಿಮಗೆ. ಎಕ್ಸಲೆಂಟ್ ಆಗಿದೆ. ಡೋಂಟ್ ಮಿಸ್ ಇಟ್. ರಂಗೋಲಿ ಗಾರ್ಡನ್. ಈ ಬುಟ್ಟಿ ಮರ ಅದು ಇದು ಎಲ್ಲ ಹಾಕ್ತಾರಲ್ಲ, ಆ ಥರ ನೋಡಿ ಎಲ್ಲ ದೃಶ್ಯ ಅಲ್ಲೇ ಐತೆ. ಮಾಡ್ತಾವ್ರೆ ಅವರು. ಒಬ್ಬ ದೊಡ್ಡವರೆಲ್ಲ ಹೋಗ್ಲಿಕ್ಕತ್ತಾರೆ, ಸಂತೆಗೆ ಹೋಗ್ತಾವ್ರ. ಯಜಮಾನ್ರೆ ಹೋಗಿ ಬರ್ರಿ. ಕುಂಬಾರರ ಮನೆ ಅಂತ ಹೇಳ್ತಾರೆ. ಎಲ್ಲ ಮಾಡಿ ಇಟ್ಟವ್ರೆ. ಒಬ್ರು ಒಂದೊಂದು ಕೆಲಸ ಮಾಡ್ತಾವ್ರೆ. ಒಬ್ರು ಮಣ್ಣು ಇದು ಮಾಡ್ತಾವ್ರೆ. ಅಂದಿನ ಕಾಲದ ಪಂಚಾಯಿತಿ ಕಟ್ಟೆ ಇದು. ದೊಡ್ಡವ್ರು ಏನೋ ಕಿರಿಸ್ತಾವ್ರೆ, ಏನೋ ಅದು ಅಂತ. ಪಂಚಾಯಿತಿ ಕಟ್ಟೆ ನೋಡಿದ್ರ ಹಿಂದಿನ ಕಾಲದಲ್ಲಿ ಹೀಗಿತ್ತು. ಕೋರ್ಟ್, ಹಿಂದಿನ ಕಾಲದ ಕೋರ್ಟ್ ಅದು. ಇದು ಬಾವಿ, ನೀರು ತೊಡ್ಕೊಳಮ್ಮ. ಹಿಂದಿನ ಕಾಲದಲ್ಲೇ ಇಲ್ಲಿಂದಾನೇ ನೀರನ್ನ ತಗೊಂಡೋಗೋರು. ಇವನು ಮರೆ ಆಗೋಯ್ತು ಎಲ್ಲಾನು. ಇಲ್ಲಿ ಬಂದರೆ ವಿಲೇಜ್ ಸಿಟಿ ಲೈಫಲ್ಲಿ ಇರೋರಿಗೆ ಮಕ್ಕಳಿಗೆ ಇದನ್ನೆಲ್ಲ ತೋರಿಸ್ಬೋದು. ಸಕ್ಕತ್ತಾಗಿರುತ್ತೆ ಇಲ್ಲಿ. ಸ್ಕೂಲು ಅವರು ಇಲ್ಲಿ ಮಕ್ಕಳನ್ನೆಲ್ಲ ಕರ್ಕೊಂಡು ಬಂದು ಒಂದ್ಸಲಿ ತೋರಿಸಿದ್ರೆ ಚೆನ್ನಾಗಿರುತ್ತೆ. ಇದು ಶಿಲ್ಪಿ ಮನೆ. ಶಿಲ್ಪಿ ಏನು ಮಾಡ್ತಾವ್ರೆ, ಮಾಡಿರೋವೆಲ್ಲ ಅಲ್ಲಿ ಒಳಗಡೆ ಇಟ್ಟಿದ್ದಾರೆ. ಈ ಮನೆ ಬಂದು ಮೀನುಗಾರರ ಮನೆ. ಮೀನು ಹಿಡಿಯುತ್ತಾರಲ್ವ ಅವ್ರ ಮನೆ ಇದು. ಅಲ್ಲಿ ಮೀನು ಎತ್ಕೊಂಡು ಹೋಗ್ತಾವ್ರೆ ಇವರು ಮಾರಾಟ ಮಾಡಲಿಕ್ಕೆ. ಇಲ್ಲಿ ಒಬ್ಬರು ಮಸಾಲೆ ರುಬ್ತಾವ್ರೆ, ಒಬ್ಬರು ಅಡುಗೆ ರೆಡಿ ಮಾಡ್ತಾವ್ರೆ. ಮೀನು ಸಾರು ರೆಡಿ ಆಗ್ತಾ ಇದೆ. ಮಾಡಾದ್ಮೇಲೆ ನೀವೇ ತಿನ್ರಮ್ಮ, ಬನ್ನಿ, ನಮಗೆಲ್ಲ ಕೊಡಲ್ಲ ಬನ್ರಿ. ಇದು ಸುಣ್ಣ ತಯಾರಿ ಮಾಡೋ ಮನೆ. ಈಗಿನ ಜನಕ್ಕಂತೂ ಗೊತ್ತೇ ಇಲ್ಲ ಬಿಡಿ, ನಾವೇ ನೋಡಿಲ್ಲ ಮಟ್ಟವಾಗಿ. ಸುಣ್ಣ ತಯಾರಿ ಮಾಡೋದು ಇದು. ಅಂದಿನ ಕಾಲದಲ್ಲಿ ಮನೆಗಳಿಗಿದೆ ಪೇಂಟ್. ಈಗೆಲ್ಲ ಅಪ್ಡೇಟ್ ಆಗಿಬಿಟ್ಟಿದ್ದಾರೆ, ಏಷ್ಯನ್ ಪೇಂಟ್. ಇದು ಚಪ್ಪಲಿ ಹೊಲಿತಾರಲ್ವಾ ಅವ್ರದ್ದು ಮನೆ ಇದೆ, ಚಂಬಾರರ ಮನೆ ಅಂತ ಹೇಳ್ತಾರೆ. ಇವರು ಹಲವಾರು ಚಪ್ಪಲಿಗಳನ್ನ ತಯಾರಿ ಮಾಡಿದ್ದಾರೆ.
ಈಗ ನೋಡ್ತಿರೋರ ಮನೆ ಲಂಬಾಣಿ ಅವ್ರ ಮನೆ. ಇದು ನಾಯಕ್ ಅಂತಲೂ ಕರೀತಾರೆ ಇವ್ರನ್ನ. ಇವ್ರ ಮನೆ, ಇವ್ರದ್ದು ಡ್ರೆಸ್ಸು, ವೇಷ ಇದೆಲ್ಲ ತುಂಬ ಬ್ಯೂಟಿಫುಲ್ ಆಗಿರುತ್ತೆ. ಇವರು ಆಗಿನ ಕಾಲದಲ್ಲೇ ಆ ಥರ ಬಟ್ಟೆ ಹಾಕ್ತಾಯಿದ್ರು. ಈಗೆಲ್ಲ ಅಪ್ಡೇಟ್ ಆಗಿಬಿಟ್ಟಿದ್ದಾರೆ, ಎಲ್ಲ ನಾರ್ಮಲ್ ಆಗಿ ಹೇಳ್ತಾರೆ. ಅವ್ರನ್ನ ಕಂಡುಹಿಡಿಯೋಕ್ಕೆ ಆಗಲ್ಲ ಇವಾಗ. ಅರೆ ಬಿಗ್ ಫ್ಯಾಮಿಲಿ ಹೋಗ್ತಾ ಇದೆ. ಎಷ್ಟು ಬ್ಯೂಟಿಫುಲ್ ಆಗಿ ಅರೇಂಜ್ ಮಾಡಿದ್ದಾರೆ ಅಂದರೆ, ಈಗ ನಾವು ಮುಂದೆ ನೋಡೋದು ವ್ಯವಸಾಯ ಪದ್ಧತಿ ಹೇಗೆ ಮಾಡಿರ್ತಾರೆ ಅಂತ ಒಂದು ಸ್ಟ್ಯಾಚ್ಯೂಸ್ ರೂಪದಲ್ಲೇ ನಮಗೆ ತೋರಿಸ್ಲಿಕ್ಕೆ ಇಲ್ಲೆಲ್ಲ ಅರೇಂಜ್ಮೆಂಟ್ಸ್ ಮಾಡಿದ್ದಾರೆ. ನೋಡಿ, ಆಗಿನ ಕಾಲದಲ್ಲಿ ಗಾಡಿ, ಈಗ ಆ ಥರದ್ದು ಮಕ್ಕಳೆಲ್ಲ ಆ ಥರ ಆಟ ಆಡ್ತಾಯಿದ್ರು. ಈಗ ಆ ಥರದ್ದೆಲ್ಲ ಆಟ ಆಡಲ್ಲ ಬಿಡಿ, ಇವಾಗೆಲ್ಲ ಮೊಬೈಲಲ್ಲೇ ಆಟ ಆಡೋದು. ನೋಡಿ, ಇಲ್ಲಿ ಫಾರ್ಮರ್ ಎಲ್ಲ ಗಿಡಗಳೆಲ್ಲ ಇದು ಮಾಡ್ತಾ ಇದ್ದಾರೆ. ಏನೇನೋ ಇಲ್ಲಿ ನಾಯಿಗಳು ಬೇರೆ ಕಿಚ್ಚಾಡ್ತಾ ಇದೆ, ಯಾರೋ ನೀನು ನಮ್ಮೂರಿಗೆ ಬಂದಿದ್ದೀಯ ಅಂತ. ಇಲ್ಲಿ ನೋಡಿ, ಇದು ರಾಗಿ ಕಾಣ. ಎಲ್ಲ ಗುಡ್ಡೆ ಹಾಕಿ ಎಲ್ಲ ಕ್ಲೀನ್ ಮಾಡಿ ಅದೆಲ್ಲ ಮೂಟೆಗಳು ಕಟ್ಟೋ ಒಂದು ಪ್ಲೇಸ್. ಇದು ರಾಗಿ ಖಾಣ ಅಂತ ಕರೀತಾರೆ ಇದನ್ನು. ನೋಡಿ, ಅಲ್ಲೆಲ್ಲ ಮಾಡ್ತಿದ್ದಾರೆ ಆ ಕಡೆ ಎಲ್ಲ. ಈ ಸ್ಟ್ಯಾಚ್ಯೂಸ್ ಅಂತೂ ಸಿಕ್ಕಾಬಿಟ್ಟು ಬ್ಯೂಟಿಫುಲ್ ಆಗಿದೆ. ಮನುಷ್ಯನೇ ನಿಂತಿದ್ದಾನೆ ಅನ್ನೋ ಥರನೇ ಇರುತ್ತೆ, ಆ ಥರ ಇದೆ. ಸಾವಿರಾರು ಗಟ್ಟಲೆ ಸ್ಟ್ಯಾಚ್ಯೂಸ್ ಮಾಡಿದ್ದಾರೆ ಇಲ್ಲಿ. ಎಕ್ಸಲೆಂಟ್ ಅವಂತೂ, ಪ್ರತಿಯೊಂದು ಸೂಪರ್ ಆಗಿದೆ. ನೋಡ್ರಿ, ಇದೆಲ್ಲ ಹೊಲ, ಫಾರ್ಮಿಂಗ್ ಮಾಡ್ತಿದ್ದಾರೆ ಇಲ್ಲಿ. ಬನ್ನಿ ಇನ್ನೂ ಸ್ವಲ್ಪ ಮುಂದಕ್ಕೆ ಹೋಗೋಣ. ಬನ್ನಿ, ಇವಾಗ ನಿಮಗೆ ಸಂತೆ ಕರ್ಕೊಂಡು ಹೋಗ್ತೀನಿ. ಸಂತೆ ನಡೀತಾ ಇದೆ ಇಲ್ಲಿ. ನೋಡಿ, ಇದೆ ಅಂದಿನ ಕಾಲದ ಸಂತೆ. ಇವಾಗ ಇದೆಲ್ಲ ನೋಡ್ಲಿಕ್ಕೆ ಸಾಧ್ಯ ಇಲ್ಲ ಬಿಡಿ. ಇವಾಗೆಲ್ಲ ಸೂಪರ್ ಮಾರ್ಕೆಟ್, ನೀವು ಫೋನ್ ಮಾಡಿದ ತಕ್ಷಣ ನಿಮ್ಮ ಮನೆಗೆ ತಲುಪುತ್ತೆ. ಅಂದಿನ ಕಾಲದಲ್ಲಿ ಈ ಥರ ಸಂತೆ ಇತ್ತು. ಸಂತೆಯಲ್ಲೇ ಎಲ್ಲ ಥರದ್ದು ಒಂದು ವಾರಕ್ಕಾಗೋಷ್ಟು ತೊಗೊಂಡು ಬಂದ್ಕೊಂಡವರು, ತಿಂಗಳಿಗಾಗೋಷ್ಟು ತೊಗೊಂಡು ಬಂದ್ಕೊಂಡವರು, ಯಾರ್ಯಾರಿಗೆ ಎಷ್ಟು ದುಡ್ಡಿದೆಯೋ ಅಷ್ಟು ತೊಗೊಂಡು ಬಂದ್ಕೊಂಡವರು. ಇವ್ರು ನೋಡ್ರಿ, ಇವ್ರನ್ನೇ ಇವಾಗಲೂ ನೋಡ್ಬೋದು ನಾವು, ಬಟ್ ಇವರು ಮರೆಯಾಗ್ಬಿಟ್ಟಿದ್ದಾರೆ. ಇದು ಏನಂತಾರೆ, ಎತ್ತುಗಳು ಹಸುಗಳು ಮಾರಾಟ ಮಾಡುವ ಸಂತೆ ಇದು. ಇದರಲ್ಲೇ ಈ ಸಿಕ್ಕಾಪಟ್ಟೆ ಬ್ಯೂಟಿಫುಲ್ ಆಗಿ ಮಾಡಿದ್ದಾರೆ. ಒಂದೊಂದು ಬ್ಯೂಟಿಫುಲ್ಲಾಗಿ ಅರೇಂಜ್ ಮಾಡಿದ್ದಾರೆ. ಇದು ಪ್ರತಿಯೊಂದೂ ಸಂತೆಯಲ್ಲೇ ಯಾವ ಥರ ನೀವು ಅದನ್ನು ಆಯ್ಕೆ ಮಾಡಬೇಕು, ಆ ಹಸುಗೆ ಎಷ್ಟು ವಯಸ್ಸಿದೆ ಆ ಥರದ್ದೆಲ್ಲನೂ ಸ್ಟ್ಯಾಚ್ಯೂಸ್ ರೂಪದಲ್ಲಿದೆ ಇಲ್ಲಿ. ಎತ್ತುಗಳಿಗೆ ಲಾಲ ಹೊಡೆಯೋದು, ಅದು ಹೊಡೆದು ರೋಡಲ್ಲಿ ಹೋಗ್ತಿದ್ರೆ ಟಕ್ಕು 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 ಅಂತ ಕೇಳಲಿಕ್ಕೆ ಒಂದು ಡಿಫ್ರೆಂಟ್ ಆಗಿರುತ್ತೆ. ಒಳಗಡೆ ಮಕ್ಕಳಿಗೋಸ್ಕರ ಈ ಥರ ಆಟ ಸಾಮಾನೆಲ್ಲ ಇರುತ್ತೆ, ಹಲವಾರು ಇರುತ್ತೆ. ಕುದುರೆ ಓಡಿಸೋದಿರುತ್ತೆ, ಟಾಂಗೋ ಇದೆ, ಹಲವಾರು ಇದೆ. ಮೀನು ಸ್ಪಾ ಇದೆ, ಸಿಕ್ಕಾಪಟ್ಟೆ ಇದೆ ಇಲ್ಲಿ. ಇನ್ನು ಹಲವಾರು ಇದೆ. ಇನ್ನು ನೀವು ನೆಕ್ಸ್ಟ್ ವಿಡಿಯೋಲ್ಲಿ ನೀವು ಮುಂದೆ ನೋಡ್ಬೋದು. ನೋಡಿ, ಈ ಥರ ಕುದುರೆಯಲ್ಲೆಲ್ಲ ಹೋಗ್ಬೋದು. ಈ ಪಾರ್ಕ್ ಬಗ್ಗೆ ಜನಗಳ ಹತ್ರ ಕೇಳೋಣ, ಬನ್ನಿ. ನಮಸ್ಕಾರ ಸರ್. ನಮಸ್ತೆ. ನಾವು ಇಲ್ಲಿ ಯಲಹಂಕ ಕತ್ತಿಗೆನಹಳ್ಳಿಯಿಂದ ಬರ್ತಾ ಇದ್ದೀವಿ. ನಾನು ಇಲ್ಲಿ 2ನೇ ಸರಿ ಬರ್ತಾ ಇದ್ದೀನಿ. ನಿಜವಾಗ್ಲೂ ಚೆನ್ನಾಗಿದೆ ಸರ್. ಯಾಕಂದ್ರೆ ಇಲ್ಲಿ ನಾವು ಇವಾಗ ನಮ್ಮ ಕಾಲದಲ್ಲಿ ಓದ್ತಾ ಇದ್ದಂತ, ಅವ್ರ ಕಾಲದಲ್ಲಿ ಓದಿದ್ರಲ್ಲ ಶಾಲೆಯಲ್ಲಿ, ಅದೆಲ್ಲ ನೆನಪಿಗೆ ಬಂತು. ಮತ್ತೆ ಅವರು ಯಾವ ತರ ಬದುಕಿದ್ರು ಅದೆಲ್ಲ ಮತ್ತೆ ಅವರಿಗೆ ಒಂಥರ ಮತ್ತೆ ಅವರಿಗೆ ನೆನಪಿಗೆ ಬಂದಾಗೆ ಆಯ್ತು ಅಂತ ಹೇಳಿದ್ರು ಅವರು. ಸೊ ಒಂಥರ ಬಹಳ ಖುಷಿಯಾಗಿದೆ. ಒಂದೊಂದು ನೋಡಿದಾಗ್ಲೂ ಒಂದೊಂದ್ ತರ ಫೀಲಿಂಗ್ಸ್ ನಮ್ಗೆ. ನಮಸ್ತೆ ಸರ್. ನಮಸ್ಕಾರ ಸರ್. ಎಲ್ಲಿಂದ ಬಂದಿದೆ ಸರ್? ನನ್ನ ಹೆಸರು ಶ್ರೀನಿವಾಸ್ ಅಂತ. ನಾವು ಬೆಂಗಳೂರು ಬನ್ನೇರಘಟ್ಟ. ಓ, ವೆರಿ ಗುಡ್. ಹೌದಾ? DLF. ನಾನಿರೋ ದೇವರಚಿಕ್ಕನಹಳ್ಳಿ ಹೊಸ. ವೆರಿ ಗುಡ್. ಹೇಳಿ ಸರ್, ನಿಮ್ಗೆ ಹೇಗೆ ಅನ್ನಿಸ್ತು, ಹೆಂಗ್ ಗೊತ್ತಾಯ್ತು ಈ ಏರಿಯಾ? ಸರ್, ಈ ಏರಿಯಾ ಬಂದ್ಬಿಟ್ಟು ನಾವು ಇನ್ಸ್ಟಾಗ್ರಾಮ್ ಬಂದ್ಬಿಟ್ಟು. ಓ, ವೆರಿ ಗುಡ್. ಅಲ್ಲಿ ಹುಡುಕ್ಬಿಟ್ಟು ಮನೆಗೋಸ್ಕರ ಇಲ್ಲಿವರೆಗೂ ಬಂದಿರೋದು. ಫಸ್ಟ್ ನಮ್ಮದು ಬ್ಯಾಕ್ಗ್ರೌಂಡ್ ಬಂದ್ಬಿಟ್ಟು ಅಗ್ರಿಕಲ್ಚರ್. ಓ, ವೆರಿ ಗುಡ್. ಸೊ ಇವಾಗ ಬೆಂಗಳೂರಲ್ಲಿ ಇದ್ದ ತಕ್ಷಣ ಈ ವಾತಾವರಣ ನೋಡ್ಬೇಕಂದ್ರೆ ತುಂಬಾ ರೇರ್ ಆಗಿರುತ್ತೆ. ಸೊ ಅಲ್ಲಿಂದ ನಾವು ಇಲ್ಲಿ ತುಂಬಾ ಚೆನ್ನಾಗಿದೆ.
ನಮ್ಮ ರೂಟ್ಸ್ಗಳನ್ನ ಎಲ್ಲ ತೋರಿಸ್ತಾರೆ. ಹೌದು ಹಳೆ ನೆನ್ಪಂತೂ ನೆನ್ಪು ಆಗೇ ಆಗುತ್ತೆ ಡೆಫಿನೆಟ್ ಆಗಿ. ನೀವು ಚಿಕ್ಕ ಮಗು ಆಗ್ಬಿಡ್ತೀರಾ. ಹೌದು, ನಮ್ದೆಲ್ಲ ಬಾಲ್ಯ ಹೌದೌದು. ಇವಾಗ ಮಗಳಿಗೋಸ್ಕರ ಇಲ್ಲಿವರೆಗೂ ಬಂದಿರೋದು. ವೆರಿ ಗುಡ್. ಮೇಡಮ್ ನಿಮ್ಗೇನ್ ಅನ್ನಿಸ್ತು? ನಂಗೂ ನಾನ್ ಬೆಳ್ದಿದ್ ಸಿಟಿಲಿ, ಆದ್ರೆ ಈಗ ಇವ್ರ ಊರಿಗೆಲ್ಲ ಹೋದಾಗ ಇದನ್ನೆಲ್ಲ ಬಟ್ ಇವಾಗ ಅಲ್ಲೂ ಕೂಡ ಅಪ್ಡೇಟ್ ಆಗಿದೆ, ಓಲ್ಡ್ ಆಗಿದೆ, ತುಂಬಾ ಬ್ಯೂಟಿಫುಲ್ ಅನಿಸ್ತಿದೆ. ವೆರಿ ಹ್ಯಾಪಿ. ನೋಡಿದ್ರಲ್ವ ರಂಗೋಲಿ ಗಾರ್ಡನ್ ಸೂಪರ್ ಆಗಿದೆ. ನಿಮಗೆ ಇಷ್ಟವಾದರೆ ನೋಡಿ, ಹಾಗೆ ಹೋಗಬೇಡಿ. ನಿಮ್ಮ ಬಿಸ್ನೆಸ್ ಪ್ರಮೋಷನ್ಸ್ಗಾಗಿ ಮೇಲ್ಗಡೆ ಕಾಣ್ತಿರುವ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ. ನೆಕ್ಸ್ಟ್ ವಿಡಿಯೋಲಿ ಸಿಗೋಣ.